My beer for a minute. I'm about to quit my job, cash in for a ticket. I'm going on a trip and I don't. ನಮ್ಮ ಆಫೀಸ್ ಮಾರ್ರೆ 1 kg ಇದೆ. ಟೈಮ್ ಹೆಂಗೆ ಇರಲಿ ಲೈಫಲ್ಲಿ ವಾಚ್ ಹಾಕೋದು ನಮಗೆ ಬೇಡಿ. ಡೈಲಿ ವರ್ಕೌಟ್ ಮಾಡಿ ಫಿಟ್ ಆಗಿರಿ ಆ್ಯಂಡ್ ನಾವು ಡೈಲಿ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಮೈಂಡು ಚೆನ್ನಾಗಿರುತ್ತೆ ಆ್ಯಂಡ್ ನಮ್ಮ ಬಾಡಿ ಚೆನ್ನಾಗಿರುತ್ತೆ. ರೈಸು ಮೊಸರು ಆ್ಯಂಡ್ ಇದು ಇನ್ನೊಂದು ಏನಂದರೆ 2 ಎಗ್ಗಿನ ಹೋಲ್ ಆಮ್ಲೆಟು ಆ್ಯಂಡ್ 2 ಬಾಯ್ಲ್ಡ್ ಎಗ್ಗು. ಗುಡ್ ಮಾರ್ನಿಂಗ್ ಎಲ್ರಿಗೂ, ನಾನು ವಿಕಾಸ್ ಸರ್ಗೆ. ಇವತ್ತು ಈ ಬ್ಲಾಗ್ ಏನಿರುತ್ತೆ ಅಂದರೆ ಮಾರ್ನಿಂಗ್ ಟು ಬೆಳಗ್ಗೆ ಎದ್ದ ತಕ್ಷಣ ನೈಟ್ವರೆಗೂ ನಾನು ಏನು ಮಾಡ್ತೀನಿ ಅಂತೆಲ್ಲ ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇವಾಗ ಎದ್ದೆ 6:30 ಆ್ಯಂಡ್ ಇವಾಗ ನೆಕ್ಸ್ಟು ಎದ್ಬಿಟ್ಟು ಡಯಟ್ ಪ್ರಿಪೇರ್ ಮಾಡಬೇಕು. ಮಾರ್ನಿಂಗ್ ಮೀಲ್ನ ಪ್ರಿಪೇರ್ ಮಾಡಿದೆ. ರೈಸು ಮೊಸರು ಆ್ಯಂಡ್ ಇದು ಇನ್ನೊಂದು ಏನಂದರೆ 2 ಎಗ್ಗಿನ ಹೋಲ್ ಆಮ್ಲೆಟು ಆ್ಯಂಡ್ 2 ಬಾಯ್ಲ್ಡ್ ಎಗ್ಗು. ಬಟ್ಟೆನ ಚೆನ್ನಾಗಿ ಫಿಟ್ಟಾಗಿ ಕುತ್ಕೊಳ್ಬೇಕಂದ್ರೆ ಸರಿ ಎಕ್ಸಸೈಸ್ ಆ್ಯಂಡ್ ವರ್ಕೌಟ್ ಮಾಡಿ. ಆ್ಯಂಡ್ ನಾನು ಆಫೀಸ್ಗೆ ಈ ಥರನೇ ಬಟ್ಟೆನ ವೇರ್ ಮಾಡ್ಕೊಂಡು ಹೋಗೋದು ಕರೆಕ್ಟಾಗಿ ಆ್ಯಂಡ್ ಭಾಳ ಇಂಪಾರ್ಟೆಂಟು. ಆ್ಯಂಡ್ ಹಾಗೆ ನಮ್ಮ ಟೈಮ್ ಹೆಂಗೆ ಇರಲಿ ಲೈಫಲ್ಲಿ ವಾಚ್ ಹಾಕೋದು ನಮಗೆ ಬೇಡಿ. ಆಫೀಸ್ಗೆ ಹೋಗೋ ಈ ಥರ ನಾನು ಹೋಗ್ಬೋದು. ಕಮಾನ್. ಇವತ್ತು ಮೊದಲೇ ಲೇಟಾಗಿದೆ. ಕಮಾನ್ ರೆಡಿ ಇಲ್ಲಿ. ಇದು ಬ್ಯಾಗ್ ಇದೆ ನಂದು, ಇದು ಬ್ಯಾಗ್ ಫಿಕ್ಸು. ಈ ಬ್ಯಾಗಲ್ಲಿ ಏನಿರಲ್ಲ, ಜಸ್ಟು ನೀರು ಬಾಟಲು ಅದು ಇದು ಚಾರ್ಜರ್ ಗೀರ್ಜರ್ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಕಮಾನ್. ನಮ್ಮ ಆಫೀಸ್ ಮಾರ್ರೆ 1 kg ಇದೆ. ಏನು ಮಾಡೋಕ್ಕಾಗಲ್ಲ. 1 kg ಇದೆ ಬರೀ. 2 ಶೂಗಳು ಸೇಫ್ಟಿ ಶೂ ಇವು. ನಮ್ಮನ್ನು 1 ಕಿಕ್ ಬಿಟ್ರೆ ಮುಗಿತ ಒಂದು ಕತೆ. ರೆಡಿ? ಆ್ಯಂಡ್ ಇನ್ನೊಂದು ಏನಂದರೆ ಇಲ್ಲಿಂದ ನಮ್ಮ ಆಫೀಸು 3 ಕಿಲೋಮೀಟ್ರ್ ಇದೆ. 3 ಕಿಲೋಮೀಟ್ರ್ ಅಂದರೆ ನಾನು ಅರ್ಧ ದಾರಿವರೆಗೂ ಬಸ್ ಆರ್ ಆಟೋ ಈ ಥರ ಹೋಗ್ತಾ ಇರ್ತೀನಿ. ನಾವು ಕರೆಕ್ಟ್ ಡೈಲಿ 9 ಗಂಟೆ ಪಂಚ್ ಮಾಡಬೇಕು ಆ್ಯಂಡ್ 5:15 ಹೊರಗೆ ಬರ್ತೀವಿ. ಆ್ಯಂಡ್ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಆ್ಯಂಡ್ ಅದಕ್ಕೋಸ್ಕರ ಮಾಡಲ್ಲ. ನೋಡೋಣ, ಸಮ್ ಫೋಟೋಸ್ ಕ್ಲಿಕ್ ಮಾಡಿರ್ತೀನಿ. ನಾನು ಏನು ಮಾಡ್ತೀನಿ ಕೆಲಸ ಅಂತೆಲ್ಲ ತೋರಿಸ್ತೀನಿ. ಕಾಯ್ತಾ ಇರಿ. ನಮ್ಮ ಕಂಪ್ನಿ ಹೆಸರು ಬಂದುಬಿಟ್ಟು ಆರ್ಟೆಕ್ಸ್ ಆ್ಯಂಡ್ ನಾನು ಈ ಕಂಪ್ನಿಯಲ್ಲಿ ಕ್ವಾಲಿಟಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರೋದು DHR ಆಗಿ. ಆ್ಯಂಡ್ ಡಾಕ್ಯುಮೆಂಟ್ ಹಿಸ್ಟ್ರಿ ರೆಕಾರ್ಡ್ ಅಂತ ಕರೀತಾರೆ. ಆ್ಯಂಡ್ DHR ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಕಂಪ್ನಿಯಲ್ಲಿ 2 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇರೋದು. ನನ್ನ ಕೆಲಸ ಬಂದುಬಿಟ್ಟು ಡಾಕ್ಯುಮೆಂಟ್ನ ವೆರಿಫೈ ಮಾಡೋದು. ಆ್ಯಂಡ್ ಹೊರಗಡೆ ಬರೋಷ್ಟರಲ್ಲಿ ಫುಲ್ಲು ಮಳೆ ಬಂದಿದೆ. ಹೊರಗಡೆ ಎಲ್ಲ ಫುಲ್ ವೆದರ್ ಫುಲ್ ಕೋಲ್ಡ್ ಆಗಿದೆ. ಆಫೀಸಿಂದ ಬಂದೆ. ರೂಮ್ ಬರಬೇಕಾದ್ರೆ ಆಗುತ್ತೆ ಒಂದು ಎಷ್ಟಂದರೆ 6:15 ಆಗುತ್ತೆ. ಫಿಟ್ ಆ್ಯಂಡ್ ಸಿ ಫ್ರೆಶ್ ಆಗಿಬಿಟ್ಟು ವರ್ಕೌಟ್ಗೆ ರೆಡಿ ಆಗಬೇಕು. ಡೈಲಿ ನೋಡಿರ್ತೀರ, ನಾನು ಇಲ್ಲಿಂದ ಸ್ಟಾರ್ಟ್ 5:30ಇಂದ ರೂಮ್ಗೆ ಬಂದ ಮೇಲೆ ನಾನು ಫ್ರೆಶ್ ಅಪ್ ಆಗಿ ಜಿಮ್ಗೆ ಹೋಗೋದನ್ನ ಅಷ್ಟೇ ತೋರಿಸ್ತಿದ್ದೆ. ಇವಾಗ ಮುಂದೆ ಬೆಳಗ್ಗೆಯಿಂದ ಏನು ಸಂಜೆವರೆಗೂ ಏನು ಮಾಡಿದ್ದೀನಿ ಎಲ್ಲ ತೋರಿಸ್ತೀನಿ. ಇನ್ಮೇಲೆ ಪ್ಲ್ಯಾನ್ ಇದೆ, ನೋಡೋಣ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಪ್ರೀ ವರ್ಕೌಟ್ ರೆಡಿ ಮಾಡಿದ್ದೀನಿ. ಆ್ಯಂಡ್ ಇದು ಬ್ಲ್ಯಾಕ್ ಕಾಫಿ ಆ್ಯಂಡ್ ಇದು 3 ಬಾಳೆಹಣ್ಣು, 1 ಸ್ಕೂಪ್ ಕ್ರಿಯೇಟಿನು. ಇವಾಗ ಜಸ್ಟ್ ಜಿಮ್ ಒಳಗಡೆ ಎಂಟ್ರ್ ಆದೆ.
ಇವತ್ತು ನಾನು ಎಕ್ಸಸೈಸ್ ಮಾಡ್ತಿರೋದು ಶೋಲ್ಡರ್ ವಾರ್ಮಪ್ ಆಯಿತು. ವಾರ್ಮಪ್ ಆದಮೇಲೆ ಶೋಲ್ಡ್ರಲ್ಲಿ ಫಸ್ಟ್ ಎಕ್ಸಸೈಸ್ ಮಾಡ್ತಿರೋದು ಬಾರಲ್ಲಿ ಶೋಲ್ಡರ್ ಪ್ರೆಸ್ ಮಾಡ್ತಾಯಿದ್ದೀನಿ. ಬನ್ನಿ. ನನ್ನ ಎವ್ರಿ ವರ್ಕೌಟ್ಗೂ ನನ್ನ ಸೆಟ್ ಬಂದುಬಿಟ್ಟು 15 ಇರುತ್ತೆ. ನಾನು ಎವ್ರಿ ಸೆಟ್ಟು ಮಾಡ್ತಾಯಿದ್ದೀನಿ 15 ಇರುತ್ತೆ. ಸೆಕೆಂಡ್ ವರ್ಕೌಟ್ ಬಂದುಬಿಟ್ಟು ಸ್ಟ್ಯಾಂಡಿಂಗ್ ಲ್ಯಾಟ್ರಲ್ ರೈಸ್ ಮಾಡ್ತಾಯಿದ್ದೀನಿ ನೋಡಿ. ಡೈಲಿ ವರ್ಕೌಟ್ ಮಾಡಿ ಫಿಟ್ ಆಗಿರಿ. ಆ್ಯಂಡ್ ನಾವು ಡೈಲಿ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಮೈಂಡು ಚೆನ್ನಾಗಿರುತ್ತೆ, ಆ್ಯಂಡ್ ನಮ್ಮ ಬಾಡಿ ಚೆನ್ನಾಗಿರುತ್ತೆ, ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ವರ್ಕೌಟ್ ಮಾಡ್ತಾಯಿರಿ, ಫಿಟ್ ಆಗಿರಿ. ವರ್ಕೌಟ್ ಭಾಳ ಇಂಪಾರ್ಟೆಂಟು. ಥರ್ಡ್ ಎಕ್ಸಸೈಸ್ ಬಂದುಬಿಟ್ಟು ಸ್ಟ್ಯಾಂಡಿಂಗ್ ಅಪ್ರೈಟ್ ಮಾಡಬೇಕು. ಅದು ಇಲ್ಲಿ ಬಾರ್ ಇದೆ ನೋಡಿ, ಈ ಬಾರಲ್ಲೇ ಅಪ್ರೈಟ್ ಮಾಡಬೇಕು. Let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit and the coffee ain't hit yet. Damn, ain't that. ಶೋಲ್ಡ್ರಲ್ಲಿ ಲಾಸ್ಟ್ ವರ್ಕೌಟ್ ಬಂದುಬಿಟ್ಟು ಡಂಬಲಲ್ಲಿ ಸ್ವಿಂಗ್ಸ್ ಮಾಡಬೇಕು. ಬನ್ನಿ ಯಾವ ರೀತಿ ಮಾಡೋದನ್ನ ತೋರಿಸ್ತೀನಿ. ಇಲ್ಲಿದೆ. Hold my beer for a minute. I'm about to quit my job, cash in for a ticket. I'm going on a trip and I don't plan to visit. I'm gonna stay there till I feel like I'm winning. Oh, and this is just the beginning. I need a big change, help me feel like living. I need a big swing, home runs I'm hitting, and I'll never look back. Moving on till I get it all. And we all got dreams, we all want things, but what you gonna do for it? How you gonna move for it? What you gonna be? And do you believe you can do anything? But what you gonna do for it? How you gonna move for it? What you gonna be? ಇವಾಗ ಜಸ್ಟ್ ರೂಮಿಗೆ ಬಂದೆ. ಇವಾಗ ನೆಕ್ಸ್ಟ್ ಡಯಟ್ ಪ್ರಿಪೇರ್ ಮಾಡಬೇಕು. ಏನೇನು ಪ್ರಿಪೇರ್ ಮಾಡ್ತೀನಿ ಅಂತ ಪ್ರಿಪೇರ್ ಮಾಡಿ ಆದ್ಮೇಲೆ ತೋರಿಸ್ತೀನಿ, ಕಾಯ್ದಾರಿ. ಡಯಟ್ ಪ್ರಿಪೇರ್ ಮಾಡಿದೆ ಫೈನಲಿ. ಆ್ಯಂಡ್ ಏನಿದೆ ಅಂದರೆ 5 ಎಗ್ ಹೋಲ್ ಎಗ್ ಬುರ್ಜಿ ಆ್ಯಂಡ್ 2 ಚಪಾತಿ ಆ್ಯಂಡ್ ಇದಾದಮೇಲೆ ರೈಸು ಮತ್ತು ಮೊಸರು ನೈಟು. ಆ್ಯಂಡ್ ಇದೇ ರೀತಿ ಡಯಟ್ ಫಾಲೋ ಮಾಡ್ತಾ ಹೋಗಿ, ಭಾಳ ಇಂಪಾರ್ಟೆಂಟು. ಡಯಟ್ ಫಾಲೋ ಮಾಡಿ, ಆವಾಗ ನಿಮ್ಗೆ ಚೆನ್ನಾಗಿ ಬಾಡಿ ಗೇನ್ ಆಗುತ್ತೆ ಅಲ್ವಾ. ಡಯಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೂಪರ್. ಇನ್ನೊಂದೇನೆಂದರೆ ನಾವು ಅಡುಗೆ ಮಾಡಿರ್ತೀವಲ್ಲ, ಅದು ಹೆಂಗನ ಇಲ್ಲಿ ತಿನ್ನಲೇಬೇಕಾಗುತ್ತೆ. ಆ್ಯಂಡ್ ಮೋಸ್ಟ್ ಪ್ರಾಬಬಲಿ ನಾವು ವರ್ಕೌಟ್ ಮಾಡ್ತಿರ್ತೀವಲ್ಲ, ನಾವು ಹೈ ಪ್ರೋಟೀನ್ ಮೀಲ್ ತಿಂತಾ ಇರ್ತೀವಿ. ಆ್ಯಂಡ್ ನಮಗೇನು ಬೇಕಾದ್ರೆ ತಿಂತಾ ಇರ್ತೀವಲ್ಲ. ಆ್ಯಂಡ್ ಆಲ್ಮೋಸ್ಟ್ ವರ್ಕೌಟ್ ಮಾಡೋರು ಕುಕ್ಕಿಂಗ್ ಮಾಡೋದ ಬೇಗ ಕಲಿತಾರೆ, ಅದಂತೂ ಪಕ್ಕ ಮಾಡೋದು.
ಸ್ವಲ್ಪ ಲೇಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ನಿಮಗೋಸ್ಕರ ಏನೋ ಒಂದು ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ಮಾಡ್ತಾ ಇರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಸ್ಟೇ ಫಿಟ್, ಸ್ಟೇ ಪಾಸಿಟಿವ್. ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ.